ನೋಡಿ ಇದೆ ಕೆರೆಯಲ್ಲಿ ನೀರು ತುಂಬ ಕಡಿಮೆ ಆಗಿದೆ. ಇದಕ್ಕೆಲ್ಲ ಕಾರಣ ಎಲ್ಲಿನೋ ಎಫೆಕ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಹಾರಾಜರಾಗಿರ್ತಕ್ಕಂಥ ನಾಲ್ವಡಿ ಕೃಷ್ಣದೇವರಾಜ ಒಡೆಯರ್ ಹಾಗೂ ಜಯಚಾಮರಾಜೇಂದ್ರ ಒಡೆಯರ್ ಇಬ್ಬರೂ ಸೇರಿ ಆಗಿನ ದಿವಾನರಾಗಿರ್ತಕ್ಕಂಥ ಕೆ ಶೇಷಾದ್ರಿ ಅಯ್ಯರ್ ಅವ್ರ ಮುಂದೆ ಈ ಒಂದು ಸಮಸ್ಯೆಯನ್ನು ಇಡ್ತಾರೆ. ನಂದಿ ಬೆಟ್ಟದಿಂದ ಬೆಂಗಳೂರಿವರೆಗೂ ತುಂಬ ಸ್ವಚ್ಛಂದವಾದ ವಾತಾವರಣದಲ್ಲಿ ಹರ್ಕೊಂಡ್ಬರ್ತಕ್ಕಂಥ ಈ ನದಿ ನೀರು ಕುಡಿಯೋದಕ್ಕೆ ಯೋಗ್ಯ ಅನ್ನೋದು ಮನವರಿಕೆ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ನದಿಗೆ ಅಣೆಕಟ್ಟನ್ನು ಕಟ್ಟೋದಕ್ಕೆ ಹೆಸರುಘಟ್ಟ ಸಮೀಪದಲ್ಲಿ ಒಂದು ವಿಶಾಲವಾದ ಜಾಗ ಕೂಡ ಸಿಗುತ್ತೆ. ಕೇವಲ ಬೆಂಗಳೂರಿಗೆ ನೀರನ್ನು ನೀಡ್ತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ನಿರ್ಮಾಣವಾದಂಥ ಈ ವಿಶಾಲವಾದ ಕೆರೆ, ಈ ಕೆರೆ ಆಗಿರ್ಬೋದು, ಕುಂಟೆ ಆಗಿರ್ಬೋದು, ಇಲ್ಲದೆ ಆ ಕಡೆ ತೋಪ್ ಆಗಿರ್ಬೋದು, ಇಲ್ಲದೆ ಬೆಟ್ಟ ಗುಡ್ಡ ಆಗಿರ್ಬೋದು, ಒಂದೊಂದು ವಾರ ಒಂದೊಂದು ಜಾಗಕ್ಕೆ ಹೋಗಿ ಈ ತರ ಸುಮಾರು ಇದಿದೆ ಹೇಳಿ ಗ್ರೂಪ್ 7:30 ಬಂದ್ವಿ, 9:30 ಇನ್ನ ಹಕ್ಕಿಗಳು ನೋಡ್ತಾ ಇದೀವಿ. ಎಷ್ಟೆಲ್ಲ ಹಕ್ಕಿಗಳು ಕಾಣಿಸಿದೆ ನಮ್ಗೆ ಏನಿಲ್ಲ ಅಂತಂದ್ರೆ ಒಂದು 30-32. ಇವ್ರು ನೋಡಿ ಈ ಮಗುಗೆ ಇವಾಗ ಇನ್ನೊಂದ್ ತರ 3ನೇ ಪ್ರಭೇದ ಹುಡುಕ್ತಾ ಇದಾರೆ. ಅದ್ರಲ್ಲಿ ಮಿಂಚುಳ್ಳಿಲಿ ಬಿಳಿ ಕಪ್ಪದ ಒಂದಿರುತ್ತೆ, ಫೈಟಿಂಗ್ ಫಿಶರ್ ಅಂತ ಕರೀತಾರೆ. ಅದನ್ನ ಹುಡುಕ್ತಾ ಇದ್ದಾಳೆ ಅವಳು, ಇನ್ನ ಸಿಕ್ಕಿಲ್ಲ. ಹಾಗೆ ಬಂದ ನಮಗೆ ಒಂದು ಸೇತುವೆ ಸಿಗುತ್ತೆ. ಈ ಸೇತುವೆ ಈ ಕಡೆ ಕೆರೆ ದಡದಿಂದ ಆ ಕಡೆ ಕೆರೆ ದಡಕ್ಕೆ ಸೇರ್ಸಕ್ಕಂಥ ಒಂದು ಸೇತುವೆ ಆಗಿರುತ್ತೆ. ಈ ಸೇತುವೆ ಮೂಲಕ ನಾವು ಐವರಘಂಟಪುರವನ್ನು ತಲುಪೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನೋಡಿ, ಇದೆ ಆ ಸೇತುವೆ. ಮೊದಲೆಲ್ಲ ನಾವು ಈಗಾಗಲೇ 30-40 ವರ್ಷದಿಂದ 50 ವರ್ಷದಿಂದ ಭಯಂಕರ ಹೆಣಗಳು ಬಿಡ್ತಾ ಇದ್ವಿ. ಒಂದು ತಿಂಗಳಲ್ಲಿ 15 ದಿನದಲ್ಲಿ ಯಾವಾಗೂ ಏನೇನೆ ಒಂದು ವರ್ಷಕ್ಕೆ ಒಂದು 20-50 ಜನ ಆಗಿರೋರು. ನಮ್ಗೆ ಬೇರೆ ಕಡೆಯಿಂದ ಬರಿಗಳು ತಂದು ಬಿಸಾಕ್ತಿರೋದು ಒಳಗೆ. ಈ ಕೆಳಗಡೆ 2-3 ಊರುಗಳಿದ್ದ, ಮತ್ಕೂರು, ಕಾಳೇನಹಳ್ಳಿ, ಈ ಕಡೆ ಕರ್ವಾಪುರ, ಬೆತ್ತ ಊರು, ಸ್ವಲ್ಪ ಜನಗಳೆಲ್ಲ ವಾಸ ಮಾಡ್ತಾ ಇದ್ರು. ದೂರಿ ದುಗ್ಗಲಮ್ಮ, ನಾರಿಕೇಳೆ, ನರಸಮ್ಮ ಅಂತ ಎಲ್ಲ ಮಗು ಮನಿಕಂತಿದ್ದಾಗ, ನಿದ್ದೆ ಬರ್ತಿದ್ದಾಗ ಆಗೆಲ್ಲ ಅದೇ ಹಾಡುಗಳು. ಇಷ್ಟಗಳನ್ನು ಈಡೇರಿಸುವಂತ ದೇವತೆ ಆಗಿರೋದ್ರಿಂದ ಅದು ಸೇವೆ ಮಾಡಿ ಅವರು ಬೇಕಾದ ರೀತಿ ಅಲಂಕಾರ ಮಾಡಿ ಅದನ್ನು ಅನುಭವಿಸ್ತಾರೆ. ಬೇರೆ ಯಾರು ಬಂದು ಪೂಜಾರಿಗಳಿದ್ರೆ ಅವನು ವರ ಕೊಡ್ಬೇಕು, ನಾವು ತಗೊಂಬೇಕು ಅನ್ನಂಗೆ ಆಗುತ್ತೆ. ಮತ್ತೆ 12 ಗಂಟೆ ರಾತ್ರಿವರೆಗೂ ಇರ್ತಾರೆ ಜನ. ಅಂದ್ರೆ 24 ಅವರ್ ಇದು ಓಪನ್ ಆಗೇ ಇರುತ್ತೆ, ಬಾಗ್ಲೇ ಇಲ್ಲದ ಒಂದು ದೇವಸ್ಥಾನ ಇದು. ಈಗ ಎತ್ತಿನಹೊಳೆ ಯೋಜನೆ ಕಂಪ್ಲೀಟ್ ಆದ್ರೆ ಹೆಸರುಘಟ್ಟ ಕೆರೆಗೆ ಸಂಪೂರ್ಣವಾಗಿ ನೀರು ಬರುತ್ತೆ. ನೀರಿನ ಜೊತೆ ಬೆಂಕಿ ಜೊತೆ ಗಾಳಿ ಜೊತೆ ಸರ್ಸ ಆಡಬಾರ್ದು ಅಂತ ಹಿರಿಯರು ಅವಾಗಲೇ ಹೇಳಿದ್ದಾರೆ. ಸೊ ಇವೆಲ್ಲ ವರ್ಕೌಟ್ ಆಗಲ್ಲ ಅಂತ ಗೊತ್ತಾದ್ಮೇಲೆ ಸೀದಾ ಕೈ ಹಾಕಿದ್ದು ಕಾವೇರಿಗೆ. ಕಾವೇರಿಯಿಂದ ಪೈಪ್ ಲೈನ್ ಮೂಲಕ ಬೆಂಗಳೂರಿಗೆ ನೀರು ಬಂತು. ಕೊನೆಗೂ ಬೆಂಗಳೂರು ಬಚಾವಾಯ್ತು.